ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಹೊಸ ಖುಷಿಯ ಕೊಡುವೆ, ಈ ಕನಸುಗಳು ಸೇರೋ ಜಾಗ ನೀನೇ. ಮಧುರ ಆರಾಧನೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸರಿಗಮಪ ಸೀಸನ್ 20 ಸೆಮಿಫೈನಲಿಸ್ಟ್ ಆದಂತಹ ಪ್ರಜ್ಞಾ ಮರಾಠೆ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬಹಳ ವರ್ಷಗಳ ನಂತರ ಪ್ಲೇಬ್ಯಾಕ್ ಸಿಂಗಿಂಗಿಗೆ ವಾಪಸ್ಸಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ಅವರು ಹಾಡಿರುವಂತಹ ಲವ್ ಸೀಸನ್ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಇದೇ ಜುಲೈ 3ನೇ ತಾರೀಕು. ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ, ಇವರು ಸಿನಿಮಾದಲ್ಲಿ ಹಾಡಿರುವಂತಹ ಹಾಡಿನ ಬಗ್ಗೆ ಮಾತಾಡಲಿಕ್ಕೆ ಪ್ರಜ್ಞಾ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಪ್ರಜ್ಞಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನೀವು ಹಾಡಿರುವಂತಹ ಮೊದಲ ಹಾಡು ಇವತ್ತು ಬಿಡುಗಡೆ ಆಯಿತು ಪ್ರೆಸ್ ಮೀಟಲ್ಲಿ. ಪ್ಲಸ್ ಜುಲೈ 3ಗೆ ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈ ಹಾಡಿಗೋಸ್ಕರ ರಿಲೀಸ್ ಆಗಲಿ ಅಂತ ತುಂಬ ವೆಯ್ಟ್ ಮಾಡ್ತಿದ್ದೆ, ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ವೀರ್ ಸಮರ್ಥ್ ಸರ್ದು ಕಂಪೋಸಿಷನ್ ಹಾಗೂ ಅರ್ಮಾನ್ ಮಲಿಕ್ ಸರ್ ಜೊತೆ ಹಾಡಿರೋದು, ಹಾಗೆ ಪ್ರಮೋದ್ ಮರವಂತೆ ಸರ್ದು ಲಿರಿಕ್ಸು. ಸೊ ಇದು ಮೂರೂ ಸೇರಿ ಒಂಥರ ನನಗೆ, ನಾನು ಫಸ್ಟ್ ಟೈಮ್ ಪ್ಲೇಬ್ಯಾಕ್ ಸಾಂಗ್ ಆಗಿದ್ದರಿಂದ ಎಲ್ಲ ನಂಗೆ ದೊಡ್ಡ ವಿಷಯ ಅನಿಸಿತ್ತು. ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ. ರಿಲೀಸ್ ಆಗಿದೆ, NR ಸ್ಟುಡಿಯೋಸಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಕೇಳಿ, ಮಳೆಯಾಗೋ ಮೊದಲೇ ಅಂತ. ತುಂಬ ಖುಷಿ ಇದೆ. ಓಕೆ ಪ್ರಜ್ಞಾ ಅವರೇ, ಆ್ಯಕ್ಚುಲಿ ಸೀಸನ್ 20 ಮುಗಿದು ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ಸೊ ಇವಾಗ ಸೀಸನ್ 22 ಬರ್ತಾ ಇದೆ ಜಿ ಕನ್ನಡದಲ್ಲಿ. ಅಂದರೆ ಆಫರ್ಸ್ ಅಥವಾ ಆಪರ್ಚುನಿಟೀಸ್ ಅಂತ ಹೇಳೋದಾದರೆ ಯಾವ ರೀತಿ ಬಂದಿದೆ ಆ ಸೀಸನ್ ಮುಗಿದಾಗಿಂದ ನಿಮಗೆ? ರಿಯಾಲಿಟಿ ಶೋ ಮುಗಿದ ಮೇಲೆ ಶೋಸ್ ಅಂತ ತುಂಬ ಮಾಡ್ತಿರ್ತೀವಿ. ಅಂದರೆ ಪಬ್ಲಿಕ್ ಶೋಸ್ ಮತ್ತು ಕಾರ್ಪೊರೇಟ್ ಇವೆಂಟ್ಸ್ ಆ ಥರ ಮಾಡಿದ್ದು. ಮತ್ತು ಪ್ಲೇಬ್ಯಾಕ್ ಅಂತ ಇದೇ ಫಸ್ಟು. ಒಂದು ಗೌರಿ ಅಂತ ಒಂದು ಮೂವಿಗೆ ಒಂದು ಹಾಡಿದ್ದೆ. ಜಸ್ಟ್ ಇಟ್ ವಾಸ್ ಎಕ್ಸ್ಕ್ಲೂಸಿವ್ಲಿ ನಂದು ಹಾಡಂತಿರಲಿಲ್ಲ, ಜಸ್ಟ್ ಬೇರೆ ಥರ ಒಂದು ಬೈಟ್ಸ್ ಥರ ಇತ್ತದು. ಸೊ ಪ್ರಾಪರ್ ಸಾಂಗ್ ಅಂತ ಇದೆ ನಂದು ಫಸ್ಟು. ಸೊ ಇಷ್ಟು ದಿನ ಶೋಸು ಪಬ್ಲಿಕ್ ಇವೆಂಟ್ಸಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಿದ್ದು. ಸೊ ಪ್ಲೇಬ್ಯಾಕ್ ಅಂದರೆ ಸ್ವಲ್ಪ ಡಿಫ್ರೆಂಟ್. ಸೊ ಇದು ಬೇರೆಯೇ, ಅಂದರೆ ಹಾಡೋ ರೀತಿಯಾಗಿರ್ಬೋದು ಎಲ್ಲ. ಸೊ ಗೊತ್ತಿರಲಿಲ್ಲ ನನಗೂ, ಫಸ್ಟ್ ಟೈಮ್ ಆದ್ದರಿಂದ ವೀರ್ ಸಮರ್ಥ್ ಸರ್ ತುಂಬ ತಾಳ್ಮೆಯಿಂದ ನನಗೆ ಹೇಳಿಕೊಟ್ಟು, ಟೈಮ್ ಕೊಟ್ಟು ಹೇಳಿಸಿದ್ದಾರೆ. ಸೊ ಖುಷಿ ಇದೆ. ಹೇಳ್ತಾ ಇದ್ರು ನಿರ್ದೇಶಕರು, ಆ್ಯಕ್ಚುಲಿ ಅರ್ಮಾನ್ ಮಲ್ಲಿಕ್ ಅವರು ಮತ್ತು ಅವರ ತಂದೆಯವರು ಕೂಡ ಶ್ರೇಯಾ ಘೋಷಾಲ್ ಥರನೇ ಇದೆ ಆಲ್ಮೋಸ್ಟ್ ವಾಯ್ಸ್ ಅನ್ನೋ ಥರ ಹೇಳ್ತಿದ್ರು ಅಂತ. ಸೊ ಈ ಕಾಂಪ್ಲಿಮೆಂಟ್ನ ಯಾವ ರೀತಿ ತಗೋತೀರಾ ನೀವು ಆ್ಯಕ್ಚುಲಿ ಅಂತ? ಈ ಕಾಂಪ್ಲಿಮೆಂಟ್ ನನಗೆ ಕೇಳಿದಾಗ ಭಯ ಆಗತ್ತೆ ಆ್ಯಕ್ಚುಲಿ. ಅಂದರೆ ಖುಷಿಗಿಂತ ಜಾಸ್ತಿ ಭಯ ಆಗತ್ತೆ ಮತ್ತು ಆಶ್ಚರ್ಯ ಆಗುತ್ತೆ. ಯಾಕಂದರೆ ಶ್ರೇಯಾ ಮ್ಯಾಮ್ ಎಲ್ಲಿ, ನಾವೆಲ್ಲಿ. ಸೊ ಬಟ್ ಜನ ಕೇಳ್ಬೇಕಾದ್ರೆ ಮೋಸ್ಟ್ಲಿ ಸ್ವಲ್ಪ ಅನಿಸಿದೆ ಅಂತ ಅಂದಾಗ ಖುಷಿ ಅಂತೂ ಇದೆ ಖಂಡಿತ. ಗ್ರೇಟ್ಫುಲ್ ಹಂಗೆ ಹೇಳ್ತಾರೆ ಅಂತ. ಬಟ್ ನನಗಂತೂ ಅವ್ರ ಲೆವೆಲ್ಗೆ, ಅಂದರೆ ಹಾಡೋದಂದರೆ ಅಂದರೆ ಎಲ್ಲ ಸಿಂಗರ್ಗೂ ಅವರು ಶ್ರೇಯಾ ಮ್ಯಾಮ್ ಅಂದರೆ ಒಂಥರ ಗಾಡೆಸ್ ಟೈಪ್. ಸೊ ಅಂದರೆ ಅವ್ರ ಥರ ಇದೆ ಅಂದಾಗ ಅದು ಒಂಥರ ರೆಸ್ಪಾನ್ಸಿಬಿಲಿಟಿ ಥರ. ಅಯ್ಯೋ ಅದು ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗೋದು, ನಿಜಾನ ಅವ್ರು ಹೇಳ್ತಿರೋದು. ಭಯ ಅಂತೂ ತುಂಬ ಆಗುತ್ತೆ. ಆಶ್ಚರ್ಯ ಜಾಸ್ತಿ, ನನಗೆ ಆಶ್ಚರ್ಯ, ಭಯ ಆಗೋದು. ನಿಜ ಇದೆಯಾ, ನಿಜ ಹೇಳ್ತಿದ್ದಾರಾ, ಅಯ್ಯೋ ಭಯ ಆಗ್ತಿದೆ ಅಂತ. ಸೊ ಖುಷಿನೂ ಇದೆ. ಆ್ಯಕ್ಚುಲಿ ಪ್ರಜ್ಞಾ ಅವರೇ, ಅರ್ಚನಾ ಉಡುಪ ಮೇಡಮ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಂಟರ್ವ್ಯೂಲಿ ಹೇಳ್ತಾರೆ. ಅಂದರೆ ರಿಯಾಲಿಟಿ ಶೋಸ್ ಆರ್ ಬಿಕಮಿಂಗ್ ಲೈಕ್ ಅಂದರೆ ಒಂಥರ ಎಮೋಷನಲ್ ಶೋಸ್ ಆಗ್ತಾಯಿದೆ ಇವಾಗ. ಮೊದಲೆಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೇನು ಜಾಸ್ತಿ ಅಷ್ಟೆಲ್ಲ ನಾವು ರಿಸರ್ಚ್ ಎಲ್ಲ ಮಾಡ್ತಿರಲಿಲ್ಲ. ಪ್ಲಸ್ ಅದನ್ನು ನಾವು ಪೋರ್ಟ್ರೇ ಮಾಡುವಂತಹ ಪ್ರಯತ್ನ ಮಾಡ್ತಿರ್ಲಿಲ್ಲ. ಅವರಲ್ಲಿ ಟ್ಯಾಲೆಂಟ್ ಇದೆಯಾ ಅದನ್ನು ಮಾತ್ರ ನಾವು ಪೋರ್ಟ್ರೇ ಮಾಡ್ತಾಯಿದ್ವಿ. ಬಿಕಾಸ್ ಎದೆ ತುಂಬಿ ಹಾಡುವೇನಾಗಿರ್ಬೋದು, ಸಾಕಷ್ಟು ಹಿಂದಿನ ರಿಯಾಲಿಟಿ ಶೋಗಳು ಕೇವಲ ಅದನ್ನು ಮಾತ್ರ ಅಲ್ಲಿ ಪೋರ್ಟ್ರೇ ಮಾಡ್ತಾಯಿದ್ವು. ಈಗಂತಂದರೆ ತುಂಬಾ ಎಮೋಷನಲ್, ಅಲ್ಲ ಆ ಬ್ಯಾಕ್ಗ್ರೌಂಡಿಂದ ಬಂದರು, ಅದೇನೋ ಅಲ್ಲಿ ತರಕಾರಿ ಮಾರೋರಂತೆ. ಅದು ಇಫ್ ದೇ ಹ್ಯಾವ್ ಟ್ಯಾಲೆಂಟ್, ಡೆಫಿನೆಟ್ಲಿ ಅವರಿಗೊಂದು ವೇದಿಕೆ ಸಿಗಬೇಕು, ಅದೆಲ್ಲ ಇದೆ. ಬಟ್ ಈಗ ತುಂಬ ಅದನ್ನೇ ಜಾಸ್ತಿ ಫೋಕಸ್ ಮಾಡೋದು ಜಾಸ್ತಿ ಆಗೋಗಿದೆ. ಪ್ಲಸ್ ರಿಯಾಲಿಟಿ ಶೋಸ್ ಆರ್ ಬಿಕಮಿಂಗ್ ಲೈಕ್ ಒಂಥರ ಈ ಕಾಮಿಡಿ ಶೋಸ್. ಅಂದರೆ ಮಧ್ಯೆ ಜಡ್ಜಸ್ಗಳನ್ನೇ ಬಂದು ಡ್ಯಾನ್ಸ್ ಆಡಿಸೋದು, ಅವ್ರ ಹತ್ರನೇ ಏನೋ ಆ ಥರದ್ದೆಲ್ಲ ಸುಮಾರೆಲ್ಲ ಆಗ್ತಾ ಉಂಟು. ಆ್ಯಕ್ಚುಲಿ ಅದನ್ನು ಅವರು ನೇರವಾಗಿ ಆರೋಪ ಮಾಡಿದರು ಅರ್ಚನಾ ಉಡುಪ ಅವ್ರಿಗೆ. ಈ ಥರ ಎಲ್ಲ ಆಗಬೇಕಾಗಿರೋದು ಅಂತ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ? ನನಗನ್ಸೋದು ಇದೆಲ್ಲರದ್ದು ಪರ್ಸ್ಪೆಕ್ಟಿವ್ಸ್ ಅಷ್ಟೇ. ಸೊ ಅವ್ರ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸೊ ಬಟ್ ನಾನು ನೋಡಿರೋದು, ಅಂದರೆ ನಾನು ರೀಸೆಂಟ್ಲಿ ನೋಡಿರೋದ್ರಿಂದ, ಅಂದರೆ ಅವ್ರಿಗೆ ಮುಂಚೆ ಹೇಗಿತ್ತು ಈಗ ಹೆಂಗಿದೆ, ಅವ್ರಿಗೆ ಡಿಫ್ರೆನ್ಸ್ ಮಾಡೋಕ್ಕೆ ಅವರು ಎರಡನ್ನೂ ನೋಡಿದ್ದಾರೆ. ಸೊ ಅದೆಲ್ಲ ಅವ್ರ ಪರ್ಸ್ಪೆಕ್ಟಿವ್ ಅದು. ಸೊ ಅದು ಏನು ಕಮೆಂಟ್ ಮಾಡೋಕ್ಕಿಲ್ಲ. ಸೊ ಇಲ್ಲಿ ಎಲ್ಲರೂ ಮಾತಾಡ್ಬೋದು, ಎಲ್ಲರೂ ಅವ್ರ ಒಪಿನಿಯನ್ಸ್ ಹೇಳ್ಬೋದು. ಸೊ ಹಾಗೆ ನನ್ನ ಒಪಿನಿಯನ್ ಅಂತ ಅಂದರೆ, ಇವಾಗ ಒಂದು ರಿಯಾಲಿಟಿ ಶೋ ಅಂದರೆ ಎಲ್ಲನೂ ಇರಬೇಕು. ಇವಾಗ ಸ್ಟೇಜ್ ಮೇಲೆ ಬಂದು ಎಲ್ಲರೂ ಹಾಡ್ಕೊಂಡು ಹೋದರು ಅಂದರೆ ಅದಕ್ಕೂ ಏನಾದ್ರು ಹೇಳ್ತಾರೆ ಜನ, ಬರೀ ಹಾಡು ಸ್ವಲ್ಪ ಅಟ್ಲೀಸ್ಟ್ ಏನಾದ್ರು ಫನ್ ಇರಬೇಕು ಅಂತ.
ಸೊ ಆ ಫನ್ ಏನು ಆ ಕಂಟೆಂಟು ತರಬೇಕಾಗತ್ತೆ. ಸೊ ಬರೀ ಬಂದು ಹಾಡು ಹೋಗೋಕ್ಕಿಂತ ಮಧ್ಯ ಮಧ್ಯ ಆಗಾಗ ಫನ್, ಇವಾಗ ಜಡ್ಜಸ್ ಡ್ಯಾನ್ಸ್ ಮಾಡೋದಾಗಿರಲಿ, ಅದು ಒಂಥರ ನೋಡೋಕೆ ಖುಷಿನೇ ಆಗುತ್ತೆ. ಆ್ಯಕ್ಚುಲಿ ನೋಡೋರು ಖುಷಿಯಿಂದ ನೋಡ್ತಾರೆ ನೋಡೋರು. ಸೊ ಅದೆಲ್ಲ ಪರ್ಸ್ಪೆಕ್ಟಿವ್ಸ್ ಅಷ್ಟೇ, ಎಲ್ರದ್ದು ಒಪಿನಿಯನ್ ಡಿಫ್ರೆಂಟ್ ಇರುತ್ತೆ. ಸೊ ನನಗನ್ಸೋದು ಮೋಸ್ಟ್ಲಿ ಎಲ್ಲ ಬೇಕಾಗತ್ತೆ. ಒಂದು ರಿಯಾಲಿಟಿ ಶೋ ಅಂದರೆ ಹಾಡು, ಡ್ಯಾನ್ಸು, ಕಾಮಿಡಿ ಎಲ್ಲ ಬೇಕಾಗಿರುತ್ತೆ. ಓಕೆ, ಸರಿಗಮಪ ಓನ್ಲಿ ಸಿಂಗಿಂಗ್ ಇರ್ಬೋದು, ಬಟ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಇರುತ್ತೆ. ಸೊ ಯಾಕಂದರೆ ಜನ ಎಂಜಾಯ್ ಮಾಡೋರು ಇದ್ದಾರೆ, ಅಂದರೆ ಜೋಕ್ಸ್ಗಳಿಗಾಗಲಿ ತುಂಬ ನಗೋರಿದ್ದಾರೆ, ಡ್ಯಾನ್ಸ್ಗೆ ಎಂಜಾಯ್ ಮಾಡೋರಿದ್ದಾರೆ. ಸೊ ಇವಾಗ ನನಗೂ ನಾನು ಸರಿಗಮಪಲ್ಲಿ ಯಕ್ಷಗಾನ ಮಾಡಿದ್ದೆ, ಅಂದರೆ ನನ್ನಮ್ಮ ಯಕ್ಷಗಾನ ಕಲಾವಿದೆ. ಸೊ ಫ್ಯಾಮ್ಲಿ ರೌಂಡಲ್ಲಿ ಇವಾಗ ನಾನು ಹಾಡಿರೋದು ಹಾಡ್ತಿದ್ರೆ ಅಮ್ಮನ ಜೊತೆ ಅವ್ರ ಅಪ್ಪನ ಜೊತೆ ಸೇಮ್ ಇರ್ತಿತ್ತು. ಸೊ ನನಗೆ ಅವ್ರು ಅವಕಾಶ ಮಾಡಿಕೊಟ್ರು, ಯಕ್ಷಗಾನನೂ ಮಾಡೋ ಅವಕಾಶ ಸಿಕ್ತು. ಸೊ ದ್ಯಾಟ್ ಅವ್ರ ಟೀಮ್ಗೆ ಒಂದು ರೆಕಗ್ನಿಷನ್ ಸಿಕ್ತು, ಅಮ್ಮನ ಟೀಮ್ಗೆ. ಸೊ ನಾನು ಅಮ್ಮನ ಜೊತೆ ಅಲ್ಲಿ ಸರಿಗಮಪ ಸ್ಟೇಜಲ್ಲಿ ಯಕ್ಷಗಾನ ಮಾಡೋಕ್ಕೊಂದು ಚಾನ್ಸ್ ಸಿಕ್ತು. ಸೊ ಅದನ್ನು ಜನ ಎಂಜಾಯ್ ಮಾಡಿದರು. ಡಿಫ್ರೆಂಟ್ ಇತ್ತು. ಓಕೆ, ಯಕ್ಷಗಾನ ಸರಿಗಮಪ ಸ್ಟೇಜಲ್ಲಿ ಫಸ್ಟ್ ಟೈಮ್ ಆಗಿದ್ದು ಅಂತ. ಸೊ ಎಲ್ಲ ಇರಬೇಕು, ಮಿಕ್ಸ್ಚರ್ ಇದ್ದೇ ಇರುತ್ತೆ. ವೆರಿ ಡಿಪ್ಲೊಮ್ಯಾಟಿಕ್ ಆನ್ಸರ್ ಇರಲಿ. ಓಕೆ, ಇದನ್ನು ನೋಡಿದವರು ಜನ ಅವ್ರದ್ದೇ ಆದಂತಹ ಪರ್ಸ್ಪೆಕ್ಟಿವಲ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಆ್ಯಕ್ಚುಲಿ ನಿಮ್ಮ ಉತ್ತರನ. ಆ್ಯಂಡ್ ಅಗೇನ್ ಅಂದರೆ ಆಫ್ಟರ್ ಲೈಕ್ ಸಿಂಗಿಂಗ್ ಎಲ್ಲ ಆಗುವಾಗ ಜೊತೆಗೆ ನೀವೀಗ ಅಡ್ವೊಕೇಟ್ ಕೂಡ ಆಗಿದ್ದೀರಾ. ಸೊ ಹೇಗೆ ಅಂದರೆ ಎರಡು ಪ್ರೊಫೆಷನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಆ್ಯಂಡ್ ಯಾಕೆ ಲೈಕ್ ಅಂದರೆ ನೀವು ಆ ಕರಿಯರ್ನ ಅಂದರೆ ಬೇರೆ ನಿಮ್ಮ ಎಜುಕೇಷನಲ್ ಕರಿಯರ್ನ ನೀವು ಆ್ಯಕ್ಚುಲಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಹೇಗೆ ಅಂತ? ಆ್ಯಕ್ಚುಲಿ ನಾನು ಸರಿಗಮಪ ಆಗಿದ್ದು 2 years ಮುಂಚೆ. ಸೊ ನಾನು 6 years ಬ್ಯಾಕ್ ನಾನು ಕೋರ್ಸ್ ಸ್ಟಾರ್ಟ್ ಮಾಡಿದ್ದು. ಸೊ ಸಿಂಗಿಂಗ್ ಆಗ್ತಾಯಿತ್ತು, ಬಟ್ ಸರಿಗಮಪಲ್ಲಿ ಏನೋ ಸೆಲೆಕ್ಟ್ ಆಗ್ಬೋದಂತ ಅಂದ್ಕೊಂಡಿರಲಿಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇದ್ದೆ, ನಾನು LLB ಮಾಡಿದ್ದು. ಅದು ಮುಂದುವರಿಸ್ತಾ ಇದು ಆಯಿತು. ಸೊ ಎರಡೂ ಆಗಿದ್ದರಿಂದ ನಂದು ಎನ್ರೋಲ್ ಆದೆ, ಅಡ್ವೊಕೇಟ್ ಆದೆ. ಈಗ ನಾನು ಮಲ್ಲೇಶ್ವರಮಲ್ಲಿ ಭಾರ್ಗವ ಅಸೋಸಿಯೇಟ್ಸ್ ಅಂತ ಇದೆ, ಭಾರ್ಗವ ಲಾ ಚೇಂಬರ್ಸ್ ಅಂತ, ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೀನಿಯರ್ಸು ನನಗೆ ತುಂಬ ಕೋಆಪರೇಟಿವ್ ಇದ್ದಾರೆ, ಅದರಿಂದ ನನಗಿದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ. ರಂಜಿತ್ ಚಿಪ್ಳುಣ್ಕರ್ ಅಂತ, ಪ್ರಸನ್ನ ಕರ್ಮರ್ಕರ್ ಅಂತ. ಸೊ ಅವರು ನನಗೆ ಎಲ್ಲ ಇವಾಗ ಶೋಸ್ ಬಂದ್ರೂ ಹೋಗು ಮಾಡು ಅಂತ ಬಿಡ್ತಾರೆ. ನಾನಲ್ಲಿ ಜೂನಿಯರು, ಬಟ್ ಸ್ಟಿಲ್ ನನಗೆ ರಜಾ ಕೊಡಬೇಕು ಅಂತ ಇಲ್ಲ, ಬಟ್ ಅವರು ನನಗೆ ತುಂಬ ಕೋಆಪರೇಟಿವ್ ಆಗಿ, ಅಂದರೆ ಎಲ್ಲ ಶೋಸ್ ಎಲ್ಲ ಬೇರೆ ಊರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನನಗೆ ಅವ್ರದ್ದು ತುಂಬ ಕಂಪ್ಲೀಟ್ ಸಪೋರ್ಟ್ ಇದೆ. ಸೊ ಆ ಸಪೋರ್ಟಿಂದ ನನಗೆ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ. ಸೊ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ. ಅಂದರೆ ಹೌ ಅಬೌಟ್ ಯಾಕೆಂದರೆ ಪರ್ಸೂಯಿಂಗ್ ಓನ್ಲಿ ಸಿಂಗಿಂಗ್ ಕರಿಯರ್ ಅಂದರೆ ಅದೇನು ವರ್ಕ್ ಆಗಲ್ಲ ಇವತ್ತಿನ ಕಾಲದಲ್ಲಿ ಅಂತನಾ, ಅಥವಾ ವಾಟ್ ಈಸ್ ಯುವರ್ ಥಾಟ್ ಅಬೌಟ್ ಇಟ್? ವರ್ಕ್ ಆಗಲ್ಲ ಅನ್ನೋದಕ್ಕಿಂತ ಅಂದರೆ ಎಲ್ರಿಗೂ ಅಂದರೆ ವರ್ಕ್ ಆಗಲೇಬೇಕು ಅಂತ ಇರಲ್ಲ. ಸೊ ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ. ಸೊ ನಮ್ಮ ವರ್ಕ್ ಆಗದೇ ಇದ್ದರೆ ಅಂತ ಇನ್ನೊಂದು ಪ್ಲ್ಯಾನ್ ಮಾಡಲೇಬೇಕು. ಸೊ ಸೇಫರ್ ಸೈಡ್ ಓದಿರೋದಕ್ಕಾದರೂ ಅಟ್ಲೀಸ್ಟ್ ಕೆಲಸ ಮಾಡಲೇಬೇಕು, ಅಷ್ಟು ಓದಿದ್ದಕ್ಕೆ ಕೆಲಸ ಮಾಡಬೇಕಂತ. ಸೊ ವರ್ಕ್ ಆದರೆ ಖುಷಿನೇ ಸಿಂಗಿಂಗಲ್ಲಿ, ಯಾಕಂದರೆ ಸಿಂಗಿಂಗ್ ಯಾವತ್ತೂ ನನ್ನ ಪ್ರಯಾರಿಟಿ ಸಿಂಗಿಂಗೆ. ಅದಾಗಿಲ್ಲ ಅಂದರೆ ಏನಾದ್ರು ಕೆಲಸ ಅಂತ ಇರಬೇಕು, ಅಷ್ಟು ಓದಿನೂ ಸುಮ್ಮನೆ ಕೂರೋದ್ರಕ್ಕಿಂತ ಅಂತ ಕೆಲಸ ಮಾಡಿದ್ದು. ಲವ್ ಸೀಸನ್ಸ್ ಸಿನಿಮಾದಲ್ಲಿ ಒಂದು ಹಾಡು ಹಾಡಿದ್ದೀರಾ, ಪ್ರಮೋದ್ ಮರವಂತೆ ಅವರು ಬರೆದಿರೋದು, ವೀರ್ ಸಮಂತ್ ಅವರ ಸಂಗೀತ. ಸೊ ಆ ಹಾಡಿನ ಕೆಲವು ಸಾಲುಗಳನ್ನು ಹಾಡೋದಾದರೆ? ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಹೊಸ ಖುಷಿಯ ಕೊಡುವೆ, ಈ ಕನಸುಗಳು ಸೇರೋ ಜಾಗ ನೀನೇ, ಮಧುರ ಆರಾಧನೆ ಮನದಿ ಈ ಆವಾಹನೆ, ಇರುಳಾಗೋ ಮೊದಲೇ ಕಿರುದೀಪ ತರುವೆ, ತುಸು ಮೌನ ಇರಲು ಖುಷಿ ಮಾತು ಕೊಡುವೆ, ಈ ಕನಸುಗಳು ಸೇರೋ ಜಾಗ ನೀನೇ, ಮಧುರ ಆರಾಧನೆ ಮನದಿ ಈ ಆವಾಹನೆ. ವೆರಿ ನೈಸ್ಲಿ ಸಂಗ್ ಪ್ರಜ್ಞಾ ಅವರೇ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ, ಹಾಗೆ ನಿಮ್ಮ ಪ್ರೊಫೆಷನ್ಗೆ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಿಶ್ವವಾಣಿ TV ಸ್ಪೆಷಲ್ ಜೊತೆ ಮಾತಾಡಿದ್ದಕ್ಕೆ. ಸಿಗೋಣ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರಜ್ಞಾ ಮರಾಠೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.